ಸ್ನೇಹಿತರೆ ನಮಸ್ಕಾರ. ಹಿಂದೊಮ್ಮೆ ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರು ಒಳ್ಳೊಳ್ಳೆ ಕೆಲಸಗಳಲ್ಲಿ, ಒಳ್ಳೊಳ್ಳೆ ವಿಚಾರಗಳಲ್ಲಿ ಸುದ್ದಿ ಆಗ್ತಿತ್ತು. ಬೃಂದಾವನಗಳ ನಗರ, ಬದುಕಲು ಯೋಗ್ಯವಾದ ನಗರ, ಯಾವುದೇ ಪ್ರಕೃತಿ ವಿಕೋಪಗಳಿಗೆ, ಭೂಕಂಪಗಳಿಗಾಗಲಿ, ಪ್ರವಾಹಗಳಿಗಾಗಲಿ ಸಿಲುಕದೆ ವಾಸಯೋಗ್ಯ ನಗರ ಅಂತ ಬತ್ತಿತ್ತು. ಅದ್ರಿಗೇನಾಗಿದೆ, ಸಂಚಾರ ದಟ್ಟಣೆ ನಗರ, ಕಸದ ರಾಶಿ ಇರುವ ನಗರ, ಬೆಂದಕಾಳೂರು ಹೋಗಿ ಬೆರ್ಕೆಗಳ ಊರಾಗಿದೆ. ಈಗ ಬೆಂಗಳೂರಲ್ಲಿ 1,40,00,000 ಜನದಲ್ಲಿ 40 ಲಕ್ಷ ಜನವೇ ಕರ್ನಾಟಕದವರು, ಕನ್ನಡ ಮಾತನಾಡೋರು ಇರುವುದು. ಇನ್ನೊಂದು ಕೋಟಿ ಎಲ್ಲ ಬೇರೆ ಬೇರೆ ರಾಜ್ಯದವರು, ಎಲ್ಲೆಲ್ಲಿಯವರೋ ಬಂದು ತುಂಬಿಕೊಂಡು ಮಾಡಬಾರ್ದ ಅಧ್ವಾನವನ್ನು ಮಾಡ್ತಾ ಇರೋರು ಅವರು. ಕಳೆದೆರಡು ದಿನಗಳ ಹಿಂದೆ ಒಬ್ಬ ಯುವತಿ ಹಾಕವಳು, ಮಾರತ್ತಳ್ಳಿ ಎಲ್ಲ ಮಿನಿ ಆಂಧ್ರ. ಹೌದು, ಮಾರತ್ತಳ್ಳಿ ಮಿನಿ ಆಂಧ್ರ, KR ಪುರಂ ಟಿನ್ ಫ್ಯಾಕ್ಟ್ರಿ ಸೈಡ್ ಎಲ್ಲ ಮಿನಿ ತಮಿಳ್ನಾಡು, ಇನ್ನೊಂದು ಕಡೆ ಇನ್ನೊಂದು ರಾಜ್ಯ. ಬೆಂಗಳೂರಲ್ಲಿ ಕೆಲವೊಂದು ಏರಿಯಾಗಳಲ್ಲಿ ಕನ್ನಡದವರು ಮಾತಾಡೋದೇ ಕಷ್ಟ. ಕನ್ನಡದವ್ರೇನೋಗಿ ಕನ್ನಡ ಅಂದರೆ ಏಟ್ ತಿನ್ಕೊಬರ್ಬೇಕಾಯ್ತದೆ. ಕಸದ್ದು ಹೇಳ್ತೀರಿ, ಹಿಂಗೆ ಕಾರಲ್ಲಿ ಹೋಯ್ತಾ ಇರ್ತಾರೆ, ಬೈಕಲ್ಲಿ ಹೋಯ್ತಾ ಇರ್ತಾರೆ, ಎಸ್ಬಿಟ್ಟು ಹೊಂಟೋಗೋದು ರೋಡ್ ಸೈಡಲ್ಲಿ. ಬೆಳಗ್ಗೆ ಸಂಜೆಗೆ ಬರ್ತಾ ಇರ್ತಾನೆ ಕಾರ್ಪೊರೇಷನ್ನವರು ಗಂಟೆ ಎಳ್ಳಾಡ್ಸ್ಕೊಂಡು. ಅವರೇ ಕೊಟ್ಟಿರುವಂಥ ಬಕೆಟ್ಗಳಲ್ಲಿ ತಕೋಗಿ ಆ ಕಸ ಹಾಕೋಕು ಕಷ್ಟ. ಕಸ ಬಿಸಾಕ್ಬಿಟ್ಟು ಇವರೇ ಬಿಸಾಕಿರ್ತಾರೆ ಕಸವ, ಇವರೇ ಫೋಟೋ ಹಾಕೋದು. ಕಸಗಳ ನಗರ, ಗಾರ್ಬೇಜ್ ಸಿಟಿ ಆಗೋಯ್ತು, ಗಾರ್ಡನ್ ಸಿಟಿ ಅಂತೇಳಿ. ಇನ್ನು ಮೆಕ್ಸಿಕೋ ಸಿಟಿ, 2 ಕೋಟಿ ಜನ ಅವರೇ. ಅಮೆರಿಕ ಖಂಡದ ಒಂದು ದೇಶ ಮೆಕ್ಸಿಕೋ ದೇಶ ಅನ್ನೋದರ ರಾಜಧಾನಿ ಮೆಕ್ಸಿಕೋ ಸಿಟಿ. 2 ಕೋಟಿ ಜನ ಅವರೇ. ಅಲ್ಲಿ 50 ಲಕ್ಷ ವಾಹನಗಳಿದ್ದಾವೆ, 1ನೇ ಸ್ಥಾನದಲ್ಲಿದೆ. ಬೆಂಗಳೂರಿಗೂ ಮೆಕ್ಸಿಕೋ ಸಿಟಿಗೂ 1% ಹೆಚ್ಚು ಕಡಿಮೆ. ಇನ್ನೊಂದು 6 ತಿಂಗಳಲ್ಲಿ ಬೆಂಗಳೂರು ಸಂಚಾರ ದಟ್ಟಣೆಯಲ್ಲಿ 1ನೇ ಸ್ಥಾನಕ್ಕೆ ಹೋಯ್ತದೆ. ಈಗ ನೋಡಿ, ಈಗ ಏರ್ಪೋರ್ಟ್ ರೋಡಲ್ಲಿ ಇಲ್ಲೊಂದು ಬರ್ತಾ ಇದೆ ಒಂದು ಫೋಟೋ. KSRTC BMTC 5-6 ಬಸ್ ಅವೆ, ಕಾರ್ಗಳು 500-600 ಅವೆ. ಒಂದು ಕಾರಲ್ಲಿ ಒಬ್ಬನೇ ಕುಂತಿರ್ತಾರೆ, 3 ಕಾರ್ ನಿಂತ್ಕೋ ಜಾಗದಲ್ಲಿ ಒಂದು ಬಸ್ ನಿಂತ್ಕೋತದೆ. ಕಮ್ಮಿ ಅಂದ್ರೆ ಆ ಬಸ್ಸಲ್ಲಿ 100 ಜನ ಇರ್ತಾರೆ. ಈ 3 ಕಾರಲ್ಲಿ 3 ಜನ ಇರ್ತಾರೆ. ಸಂಚಾರ ದಟ್ಟಣೆ ಆಗ್ತಾ ಇರೋದು ಯಾರಿಂದ? ಈ ವಲಸಿಗರಿಂದ, ಬೇರೆ ಕಡೆಯಿಂದ ಬಂದಿರುವಂಥ ಬೆರ್ಕೆ ಜನಗಳಿಂದ. ಮೊನ್ನೆ ಚಂದಾಪುರ ಫ್ಲೈಓವರ್ ಮೇಲೆ ಟ್ರಾಫಿಕ್ ಜಾಮ್ ಆಯಿತು ಅಂದ್ಬಿಟ್ಟು ಒಬ್ಬ ಯುವಕ ಅಲ್ಲಿ ಹುಚ್ಚ ಹೋಯ್ತಾವ್ ನೋಡಿ ನಿಂತ್ಕೊಂಡು. ಎಷ್ಟೊತ್ತು ಅಂತ ತಡ್ಕೊಂಡನು. ಇನ್ನು ಸಂಚಾರ ದಟ್ಟಣೆ ವಿಚಾರಕ್ಕೆ ಹೇಳೋದಾದರೆ, 10,000 ರೂಪಾಯಿ ಕೊಟ್ರೆ ಒಂದು ಬೈಕ್ ಕೊಡ್ತಾರೆ, 50,000 ಕೊಟ್ಟರೆ ಒಂದು ಕಾರ್ ಕೊಡ್ತಾರೆ. 3 ತಿಂಗಳು ಓಡಾಡ್ಕೋತಾರೆ ಕಾರ್ನವರು, EMI ಕಟ್ಕೊಂಡು. 3 ತಿಂಗಳಾದ್ಮೇಲೆ ಸೀಜ್ ಮಾಡ್ಕೊ ಹೋಯ್ತಾನೆ. ಇವ್ರು ಅವ್ರವ್ರ ಕಡೆಗೆ ಹೋದಾಗೆಲ್ಲ ಕಾರು ಅಂದರೆ, ಇಲ್ಲ ಇದು ಚಿಕ್ಕದಾಗಿತ್ತು, ದೊಡ್ಡ ತಕೊಂಬ ಅಂದ್ಬಿಟ್ಟು ಕೊಟ್ಬಿಟ್ಟೆ, ಇನ್ನೊಂದು ತಗೋತೀವಿ ಬೇರೆದ ಅಂತ. ಇನ್ನೊಂದು ಸಲ ಹೋದಾಗ ಯಾವುದಾರ ಇನ್ನೊಂದು ಕಾರಲ್ಲಿ ಬಾಡಿಗೆ ಮಾಡ್ಕೊ ಹೋಗಿರ್ತಾರೆ. ಇನ್ನು 6 ತಿಂಗಳು ವರ್ಷಕ್ಕೆ ಹಬ್ಬಕ್ಕೆ ಹೋಯ್ತಾರಲ್ಲ, ಆಗ ಹಬ್ಬ ಹರಿದಿನಕ್ಕೆ ಹೋದಾಗ ನಮ್ಮದೇ ಇದು ಕಾರು ಅಂತಾರೆ, ಆಮೇಲೆ ನೋಡ್ಕೊಮ್ಮ ಅಂತ. ಆ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಬೆಂಗಳೂರಿನ ಪ್ರತಿಯೊಂದು ಮುಖ್ಯ ರಸ್ತೆಗಳಲ್ಲಿ ನಿಂತಿರ್ತಕ್ಕಂಥ ಸೆಕೆಂಡ್ ಶೋರೂಮಲ್ಲಿರುವಂಥ ಬೈಕುಗಳು, ಕಾರುಗಳನ್ನು ರಸ್ತೆಗೆ ತಂದುಬಿಟ್ರೆ ಬಹುಶಃ ಬೆಂಗಳೂರು ರಸ್ತೆ ಎಟ್ಕೋದೇ ಇಲ್ಲ, ನಡ್ಕೊ ಹೋದಂಗೆ ಹೋಗ್ಬೇಕಾಯ್ತದೆ, ಅಜ್ಜ ಎಣಿಸ್ಕೊಂಡು ಹೋದಂಗೆ. 2ನೇ ಗೇರು ಬಿಟ್ಟು ಮುಂದಕ್ಕೆ ಹಾಕುವಂಗೆ ಇಲ್ಲ ಕಾರು ಬೈಕ್ನವರು, 2ನೇ ಗೇರಲ್ಲಿ ಹೋಗ್ಬೇಕಾಯ್ತದೆ. ಆ ಮಟ್ಟಕ್ಕೆ ಆಗೋಯ್ತದೆ ಬೆಂಗಳೂರು ದಿನೇ ಚಿಕ್ಕ ಮೇಲೆ. ಈ ಸಂಚಾರ ದಟ್ಟಣೆಯಿಂದ BMTC ಬಸ್ಸುಗಳು ಸರಿಯಾದ ಸಮಯಕ್ಕೆ ಹೋಗು ಕಾಯ್ತಾ ಇಲ್ಲ. ಬೈಕ್ನವ್ರು ಯಾವುದೋ ಸಂದಿಗುಂದಿಲಿ ನುಗ್ಸ್ಕೊಂಡು ಹೊಂಟೋಯ್ತಾನೆ. ಸರ್ಕಾರ ಈ ನಿಟ್ಟಿನಲ್ಲಿ ಏನು ಮಾಡಬೇಕು? ಸಾರ್ವಜನಿಕ ಸಾರಿಗೆಗೆ ಉತ್ತೇಜನ ನೀಡಬೇಕು. ಮೆಟ್ರೋ, BMTC, ಆಟೋಗಳಿಗೆ ತೆರಿಗೆ ಮುಕ್ತ ಮಾಡಬೇಕು. ಕರ್ನಾಟಕದ ವಿಳಾಸ ಕೊಟ್ಟು ಯಾರು ಅವನ ಹೆಸರಿಗೆ ಆಟೋ ರಿಜಿಸ್ಟರ್ ಮಾಡ್ತಾನೆ, ಅವ್ನು ಟ್ಯಾಕ್ಸ್ನೇ ಹಾಕ್ಬಾರ್ದು. ಆಗ ಅವನು ಚೀಪ್ ರೇಟ್ಗೆ ಜನಗಳನ್ನು ಕರ್ಕೊ ಓಡಾಡ್ತಾನೆ, ಸಾರ್ವಜನಿಕ ಸಾರಿಗೆ ಬಳಸ್ತಾರೆ. ಈಗ ಮುಖ್ಯ ರಸ್ತೆಯಿಂದ ಎಲ್ಲ ಒಂದು ಅರ್ಧ ಕಿಲೋಮೀಟ್ರಲ್ಲಿ ಯಾವುದೋ ಕಚೇರಿ, ಆಫೀಸು, ಕಾರ್ಖಾನೆ ಇರ್ತದೆ.
ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ ಅವ್ನು ನಡ್ಕೊಂಡು. ಯಾಕೆಂದರೆ ಆಳು ಮೊಬೈಲ್ ನೋಡ್ಕೊಂಡು ಮಧ್ಯರಾತ್ರಿ ಗಂಟ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಡ್ಯಾನ್ಸ್ ಹೊಡೆಯವು, ಹಾಡು ಹೇಳುವು ಇಂಥವೆಲ್ಲ ನೋಡ್ಕೊಂಡು ಬೆಳಗ್ಗೆ 10 ಸಲ ಅಲಾರಂ ಬಡ್ಕೊಂಡು ಏಳ್ನರು. ಎಲ್ಲರಿಗೂ ಆ ಥರ. ಅಲ್ಲಿ ಹೋಯ್ತಾ ಇರ್ತದೆ ಸಿಗ್ನಲ್ಲು, ಎಲ್ಲೋ ಬಿದ್ದಿರ್ತದೆ, ರೆಡ್ ಬಿದ್ದೋಯ್ತು ಅಂದ್ರೆ ಅಯ್ಯಪ್ಪ ಬಿದ್ದೋಯ್ತಲ್ಲ ಅಂತಾರೆ. ಏನೋ ಪ್ರಪಂಚ ಮುಳುಗೋಯ್ತೇನೋ ಅನ್ನುವಂಗೆ ಎಲ್ಲರೂ ಬ್ಯುಸಿ ಅವ್ರೆ. ಆದರೆ ಗಂಟೆಗಟ್ಟಲೆ ಟ್ರಾಫಿಕಲ್ಲಿ ಕಳೀತಾವೆ. ಮಹಾರಾಷ್ಟ್ರದ ಪುಣೆ 5ನೇ ಸ್ಥಾನದಲ್ಲಿದೆ. ಮುಂಬೈ ದೊಡ್ಡ ಸಿಟಿ ಈ ದೇಶಕ್ಕೆ 8ನೇ ಸ್ಥಾನದಲ್ಲೋ 9ನೇ ಸ್ಥಾನದಲ್ಲೋ ಇದೆ ಟ್ರಾಫಿಕಲ್ಲಿ. ಇಲ್ಲಿ 1,40,00,000 ಜನದಲ್ಲಿ 1,20,00,000 ಜನ ಬೈಕು ಕಾರಲ್ಲೇ ಓಡಾಡ್ತಾವ್ರೆ. ಅಂದರೆ 1,20,00,000 ಬೈಕು ಕಾರ್ಗಳೇ ಇವೆ ಬೆಂಗಳೂರಲ್ಲಿ. ಸಂಚಾರ ದಟ್ಟಣೆ ಆಯ್ತಾ ಇರೋದೇ ಅವರಿಂದ. ಸರ್ಕಾರಕ್ಕೆ ಈ ಸಂಚಾರ ದಟ್ಟಣೆಯಿಂದ ವಾರ್ಷಿಕ 20,000 ಕೋಟಿ ನಷ್ಟ ಆಗ್ತಾ ಇದೆ. ಆ 20,000 ಕೋಟಿಲಿ ಸರ್ಕಾರ ಒಂದು 2,000 ಕೋಟಿ BMTCಗೆ, ಮೆಟ್ರೋಗೆ, ಸಾರ್ವಜನಿಕ ಸಾರಿಗೆಗೆ ಅನುದಾನ ರೂಪದಲ್ಲಿ ಕೊಟ್ಟರೆ ಸಂಚಾರ ದಟ್ಟಣೆ ಕಡಿಮೆ ಮಾಡ್ಬೋದು. ಸಂಚಾರ ದಟ್ಟಣೆ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮ ತಗೊಂಡ್ರು ಆಗ ಬಿಡೋ BMTC ಬಸ್ ಅದೇ, ಆಟೋದವರು ಕಡಿಮೆ ಕರ್ಕೊ ಹೋಯ್ತಾರೆ, ಮೆಟ್ರೋ ಇದೆ ಹೋಗೋದಾಯ್ತದೆ ಅನ್ಕೊಂಡು ಜನ ಸಾರ್ವಜನಿಕ ಸಾರಿಗೆಗಳತ್ತ ಮುಖ ಮಾಡ್ತಾರೆ. ಯಾಕೆಂದ್ರೆ ಅಲ್ಲಿ ಬೈಕಲ್ಲಿ ಹೋಗೋನವನೆಲ್ಲ ಯಾರು ಪಾಪ 50,000, 60,000, 70,000 ಸಂಬಳ ತಗೊನಲ್ಲ. 10, 15, 20,000 ತಗೋತಾನೆ. ಅವರಿಬ್ಬರು ಸೇರಿ ಒಂದು ಬೈಕ್ ತಗೋತಾರೆ. ನನ್ನ ಅಲ್ಲಿ ಇಳಿಸ್ಬಿಡು, ನೀನು ಅಲ್ಲಿಗೆ ಹೋಗು ಅಂದಿರ್ತಾರೆ. ಹತ್ತಿನ ಬರುವಾಗ ಅವನು ಬರ್ತಾನೆ, ಇವನು ಕರ್ಕೊಂಡು ಮನೆಗೆ ಬರ್ತಾರೆ. ಎಲ್ಲಿ ಬೇಕಲ್ಲಿ ಸಂದಿಲ್ ನುಗ್ಗಾಡಿ. ಬಸ್ಸಲ್ಲಿ ಹೋದರೆ ಮೇನ್ ರೋಡಲ್ಲೇ ಹೋಗ್ಬೇಕಲ್ಲ, ಟ್ರಾಫಿಕ್ ಐತೆ, ಅಲ್ಲೇ ನಿಂತಿರಬೇಕು ಬಸ್ಸು. ಇನ್ನು ಕಾರ್ನವರು ಅವರೆಲ್ಲ ಹಂಗಾಮಿ ದುಡ್ಡು ತಂದು ಬಿಸ್ನೆಸ್ ಮಾಡ್ತಾ ಇರೋರು, ಬೇರೆ ಬೇರೆ ರಾಜ್ಯದಿಂದ ಬಂದು. ಇಲ್ಲಿ ನುಕ್ಸಾನ ಆಯ್ತಾ ಇರೋದು ಯಾವುದು? ಕರ್ನಾಟಕ ರಾಜ್ಯಕ್ಕೆ. ಇಲ್ಲಿಗೆ ಬರಬೇಕಾದಂಥ ದೊಡ್ಡ ದೊಡ್ಡ ಸಾವಿರಾರು ಕೋಟಿ ಬಂಡವಾಳ ಹಾಕುವಂಥ ಉದ್ಯಮಗಳು ಬೇರೆ ಬೇರೆ ರಾಜ್ಯಗಳ ಪಾಲಾಗ್ತವೆ. ಈಗ ನೋಡ್ರಿ, ಯಾವುದೋ ಆಂಧ್ರಕ್ಕೆ ಹೋಯ್ತು, ಇನ್ಯಾವುದೋ ಇನ್ನೊಂದು ರಾಜ್ಯಕ್ಕೆ ಹೋಯ್ತದೆ ಅಂತಾರೆ. ಇಲ್ಲಿ ಮೂಲಭೂತವಾಗಿ ಸಾರಿಗೆ, ಸಂಪರ್ಕ, ನೀರಾವರಿ, ವಿದ್ಯುತ್ತು ಇವುಗಳನ್ನು ಕೊಡಲಿಲ್ಲ ಅಂದ್ರೆ ಇನ್ನೇನು ಮಾಡೋರು? ಬಂಡವಾಳ ಹಾಕೋರು. ಅವ್ರ ಮನೆ ಬಂಡವಾಳ ಇರ್ತದೆ, ಎಲ್ಗಾರು ಹೋಯ್ತದೆ. ಹಾಗಾಗಿ ಸಂಚಾರ ದಟ್ಟಣೆ ಆಗುತ್ತಿರುವುದೇ ಬೆಂಗಳೂರಲ್ಲಿ ಖಾಸಗಿ ವಾಹನಗಳಿಂದ, ದ್ವಿಚಕ್ರ ವಾಹನಗಳು ಮತ್ತು ಕಾರುಗಳಿಂದ. ಅವುಗಳನ್ನು ಕಡಿಮೆ ಮಾಡಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ವಲಸಿಗರನ್ನು ಪತ್ತೆ ಹಚ್ಚಿ ನ್ಯಾಯವಾಗಿ ಬದುಕೋದಿದ್ರೆ ಬದುಕಿ ಮಾನ ಮರ್ಯಾದೆಯಿಂದ ಈ ಕಾನೂನುಗಳಿಗೆ, ಈ ನೆಲಕ್ಕೆ ಗೌರವ ಕೊಡೋದಾದ್ರೆ ಇರಿ, ಇಲ್ಲದ್ರೆ ಗಂಟು ಮೂಟೆ ಕಟ್ಕೊಂಡು ನಿಮ್ಮ ಕಡೆಗೆ ನೀವು ಹೋಯ್ತಾ ಇರಿ ಅನ್ಬೇಕು. ಎಚ್ಚರಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಮಾಡಲಿಲ್ಲ ಅಂದರೆ ಒಳ್ಳೆಯ ಹೆಸರಿರುವಂಥ ಬೆಂಗಳೂರು ಮಾಡಿದ ಕೆಲಸಕ್ಕೆ, ಕಾನೂನು ಬಾಹಿರ ಚಟುವಟಿಕೆಗಳಿಗೆ, ಈಗ ನೋಡಿದ್ದೀರಿ ಮಾದಕ ದ್ರವ್ಯಗಳು ಈ ರಾಜ್ಯದವ್ರು ಮಾಡ್ತಾ ಇದ್ದಾರ, ಕರ್ನಾಟಕದವ್ರು ಮಾಡ್ತಾ ಇದ್ದಾರ? ಯಾವುದೋ ರಾಜ್ಯದವರು, ಯಾವುದೋ ದೇಶದವರು ಬಂದು ಇಲ್ಲಿ ಜನಗಳನ್ನು ಆಡೋರು ಒಂದು ಗಾಡಕ್ಕೊಂದು ಆರೋಗ್ಯ ಕೆಟ್ಟ, ಹಂದಿ ಒಂದು ಗಾಡಕ್ಕೊಂದು ಕೆನ್ಗಾರ ಏಲ್ ತಿನ್ನೋದು ಕಲ್ತ್ಕೋತು ಅಂತಾರೆ ನಮ್ಮ ಕಡೆಗೆ. ಅದೇ ಹಂದಿಗಳ ಜೊತೆಲಿ ಬಿಟ್ರೆ ಕೆಂದಗಾರ ಅಂತೀವಲ್ಲ ನಾವು, ನಾಟಿ ಹಸು. ಆ ಕರು ಏನು ಮಾಡ್ತದೆ? ಹಂದಿಗಳ ಜೊತೆಲಿ ಆಡ್ಕೊಂಡು ಅದು ಏಲ್ ತಿನ್ನೋದು ಕಲ್ತ್ಕೋತದೆ. ಆ ರೀತಿ ಈಗ ಏನು ಮಾಡ್ತಾರೆ? ಉತ್ತೋನಲ್ಲ ಬಿತ್ತೋನ್ ಕೆಡಿಸ್ತಾ ಅನ್ನುವಂಗೆ ಹೊರ ರಾಜ್ಯದವರು, ಪರಭಾಷಿಕರಿಂದ ನಮ್ಮ ರಾಜ್ಯದ ಜನ, ನಮ್ಮ ಯುವ ಪೀಳಿಗೆ ಅಧ್ವಾನ ಎದ್ದೋಯ್ತಾ ಇದೆ. ಹಾಗಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ಅವ್ರಿಗೆ ಭಯ ಹುಟ್ಟಿಸೋದರ ಮೂಲಕ, ಸಂಚಾರ ದಟ್ಟಣೆಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದರ ಮೂಲಕ ಒಳ್ಳೆಯ ನಾಡನ್ನು ಕಟ್ಟಬೇಕು. ಒಳ್ಳೆಯ ಹೆಸರಿದೆ ಬೆಂಗಳೂರಿಗೆ. ಬೆಂಗಳೂರನ್ನು ದಯವಿಟ್ಟು ಅಧ್ವಾನ ಮಾಡೋಕ್ಕೆ ಬಿಡಬಾರ್ದು ಅಂತೇಳಿ ಮತ್ತೊಂದು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತಾನೆ. ಅಲ್ಲಿ ತನಕ ಭಗವಂತ, ಅಪರೂಪದ ಜೀವ, ಎಷ್ಟೋ ಜನ್ಮಕ್ಕೆ ಒಂದು ಜನ್ಮ ಮನಸ್ಸನ್ನಾಗಿ ಹುಡ್ತೀವಿ, ಅದನ್ನು ಸುಖದಿಂದ ಸಂತೋಷದಿಂದ ಇರುವುದರಲ್ಲೇ ತೃಪ್ತಿಯನ್ನು ಪಟ್ಕೊಂಡು ಸಂತೋಷದಿಂದ ಕಾಲ ಕಳೀರಿ ಅಂತ ತಮಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರೆಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ. ವಂದನೆಗಳು.